ಆತ್ಮೀಯ ಶಿಕ್ಷಕ ಹುದ್ದೆಯ ಆಕಾಂಕ್ಷಿ ಅಭ್ಯರ್ಥಿಗಳೇ, ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಕೊಪ್ಪಳ ಯೂಟ್ಯೂಬ್ ತರಗತಿಗೆ ಸ್ವಾಗತ ಸ್ನೇಹಿತರೆ. ಇಂದಿನ ಈ ವಿಶೇಷ ತರಗತಿಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ನಡೆದ ವಿವಿಧ ಪರೀಕ್ಷೆಗಳಲ್ಲಿ ನಡೆದ ಪ್ರಶ್ನೆಗಳನ್ನ ನಾನು ತಮ್ಮೊಂದಿಗೆ ಈ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಈ ಒಂದು ತರಗತಿ GPSTR ಮತ್ತು PSTR HSTR ಪರೀಕ್ಷೆಗಳಿಗೆ ತಯಾರಿ ನಡೆಸುವ ಅಭ್ಯರ್ಥಿಗಳಿಗೆ ಅತ್ಯಂತ ಉಪಯುಕ್ತ ಆಗಿರುತ್ತೆ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೇರವಾಗಿ ನಾನು ತರಗತಿಗೆ ಬರ್ತಾ ಇದ್ದೀನಿ ಸ್ನೇಹಿತರೆ. ಎಸ್, ಒಂದನೇ ಪ್ರಶ್ನೆ ನೋಡಿ, ನಾನು ತೆಗೆದುಕೊಂಡ ಇಲ್ಲಿ ಪ್ರಶ್ನೆಗಳು ಈ ಹಿಂದೆ ನಡೆದ ವಿವಿಧ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳು. ಅದನ್ನ ಸಾಧ್ಯವಾದಷ್ಟು ಒಂಚೂರು ವಿಭಿನ್ನ ಆಯಾಮದಲ್ಲಿ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಎಸ್, ಪ್ರಶ್ನೆ ಹೀಗಿದೆ ಎಸ್, -0.03 ಎಸ್ -0.03 ಇದರ ಸಂಕಲನದ ವಿಲೋಮ ಅಂತ ಕೇಳಿದ. ಎಸ್, ಸಂಕಲನದ ವಿಲೋಮ ನೋಡ್ರಿ, ಇಲ್ಲೊಂಚೂರು ನಾವು ಗಮನಿಸ್ಬೇಕು. ಬರೀ ನಮಗೆ -0.03 ಇದರ ಸಂಕಲನದ ವಿಲೋಮ ಅಂದ್ಬಿಟ್ಟಿದ್ರೆ ಸೊ ಆನ್ಸರು +0.03 ಏನಿಲ್ಲ ಅಂದ್ರೆ ಪ್ಲಸ್ ಇದ್ದೇ ಇರುತ್ತೆ. ಆನ್ಸರ್ +0.03 ಆಗಿಬಿಡುತ್ತೆ. ಆಪ್ಷನ್ ಇಲ್ಲಿ ಐತಿ, ಇದನ್ನ ನಾವು ಉತ್ತರಿಸ್ಬಿಡ್ಬಹುದು. ಬಟ್ ಕ್ವಶನ್ ಅನ್ನ ನಾವು ಕೇರ್ಫುಲ್ ಆಗಿ ನೋಡ್ಕೋಬೇಕು. -0.03 ಸಂಕಲನದ ವಿಲೋಮಗಳ ಮೊತ್ತ ಅಂತ ಕೇಳ್ಯಾರ ನಾವು. ಅಂದ್ರ -0.03 ಇದರೊಂದಿಗೆ +0.03 ಇದರ ಸಂಕಲನದ ವಿಲೋಮ +0.03 ಇವೆರಡರ ಮೊತ್ತ ಅಂತ ಕೇಳ್ಯಾನ ನೋಡ್ರಿ. ಗಣಿತದಲ್ಲಿ ಮೊತ್ತ ಅಂದ್ರೆ ಪ್ಲಸ್, ವ್ಯತ್ಯಾಸ ಅಂದ್ರೆ ಡಿಫರೆನ್ಸ್, ಮೈನಸ್ ಮಾಡ್ಕೋಬೇಕು. ಸೊ ಇವೆರಡರ ಮೊತ್ತ ಅಂತ ಕೇಳಿದಾಗ ನೋಡ್ರಿ, ಸೇಮ್ ನಂಬರ್ ಐತಿ, ಒಂದ್ ಮೈನಸ್ ಒಂದ್ ಪ್ಲಸ್ ಐತಿ. ಸೊ ಇಟ್ ಮೀನ್ಸ್ -0.03 +0.03 that is nothing but 0. ಸೊ ಆನ್ಸರ್ ಆಪ್ಷನ್ 4 ಆಗಿರುತ್ತೆ ಸ್ನೇಹಿತರೆ. ಅಂದ್ರೆ ಕ್ವಶನ್ ಅನ್ನ ನಾವು ಏನಾದ್ರೂ ಓದುವಲ್ಲಿ ಒಂಚೂರು ಅವಸರ ಮಾಡಿದ್ವಿ ಅಂದ್ರೆ ಮೈನಸ್ ಸಂಕಲನದ ವಿಲೋಮ ಕೇಳೋಣ ಅಂತಂದ್ರ ನೋಡ್ರಿ, ಅವನು ನಾವೆಷ್ಟು ತಪ್ಪಾಗಿ ಗ್ರಹಿಸ್ತೀವಿ ಆ ತರದಲ್ಲಿ ಆಯ್ಕೆಯಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಇದು ಕ್ವಶನ್ ಪೇಪರ್ ಅಲ್ಲಿ ಕೇಳಿರೋ ಪ್ರಶ್ನೆ ಆಗಿರುತ್ತೆ. ಸೊ ಈ ಕಾರಣಕ್ಕ ನಾವು ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಪೂರ್ಣ ಪ್ರಮಾಣದಲ್ಲಿ ಓದಬೇಕು, ಸರಿಯಾದದ್ರಲ್ಲಿ ಗ್ರಹಿಸಬೇಕು. ಕೆಲವೊಂದ್ ಬಾರಿ ನಮಗೆ ವಿಷಯ ಕಂಟೆಂಟ್ ನಮಗೆಲ್ಲ ಗೊತ್ತಿದೆ, ಸಂಕಲನ ವಿಲೋಮ, ಆದ್ರೆ ಪ್ರಶ್ನೆನ ಅಪೂರ್ಣ ಓದ್ಕೊಳ್ಳೋದ್ರಿಂದ ನಾವು ತಪ್ಪಾಗ್ತಾ ಇದೀವಿ. ಸುಮ್ನೆ ಸಿಂಪಲ್ ಆಗಿ ನಮಗೆ ಒಂದ್ ಅಂಕ ಕೈ ತಪ್ಪಿಬಿಡುತ್ತೆ ಸ್ನೇಹಿತರೆ. ಹಂಗಾಗಿ ನಾವು ಪರೀಕ್ಷಾ ದೃಷ್ಟಿಯಿಂದ ಪ್ರಶ್ನೆಗಳನ್ನ ಸರಿಯಾಗಿ ಗ್ರಹಿಸಿ ಓದ್ಕೋಬೇಕು. ಪ್ರಶ್ನೆಗಳನ್ನ ತಪ್ಪಾಗಿ ಓದ್ಕೊಂಡ್ರೆ ಸರಿ ಉತ್ತರ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಸ್ನೇಹಿತರೆ. ಸ್ವಲ್ಪ ಈ ಅಂಶವನ್ನ ನಾವು ಗಮನದಲ್ಲಿ ಇಡಬೇಕು. ಎಸ್, ಸೊ ಇಲ್ಲಿ ಇನ್ನೂ ಒಂದ್ 2-3 ಅಂಶ ನಾನು ತಮ್ಮೊಂದಿಗೆ ಚರ್ಚೆ ಮಾಡ್ಬಿಡ್ತೀನಿ. ಸಿಂಪಲ್, ಸಂಕಲನದ ವಿಲೋಮ ಅಂತ ಕೇಳಿದ್ರೆ ಜಸ್ಟ್ ನಾವು ಏನಪ್ಪಾ ಅಂದ್ರೆ x ಇದರ ಸಂಕಲನದ ವಿಲೋಮ ಅಂದ್ರ ಏನಿರುತ್ತೆ ಅದನ್ನ ಮೈನಸ್ ಅಲ್ಲಿ ತಗೋಬೇಕಷ್ಟೇ. +x ಸಂಕಲನದ ವಿಲೋಮ -x. ಅದೇ -2xy ಇದರ ಸಂಕಲನದ ವಿಲೋಮ ನೋಡ್ರಿ, ಇಲ್ಲಿ ಮೈನಸ್ ಕೊಡೋದು, ಇಲ್ಲಿ ಪದ ಯಾವ್ದಾದ್ರೂ ಕೊಡ್ಲಿ, ಹಾಗಾದ್ರೆ ಮೈನಸ್ ಇದ್ದಿದ್ದು ಏನ್ ಮಾಡ್ಬಿಡ್ಬೇಕು, ಪ್ಲಸ್ ತಗೊಂಡ್ಬಿಡ್ಬೇಕು. +2axy. ಸರ್ a/b +a/b ಇದರ ಸಂಕಲನ ವಿಲೋಮ ಸರ್ ಸಿಂಪಲ್, a/b -a/b ಏನ್ ಕೊಟ್ಟಿರ್ತಾನೋ ಅದನ್ನೇ ತಗೋಬೇಕು. ಬಟ್ ಪ್ಲಸ್ ಇದ್ರೆ ಮೈನಸ್ ತಗೋಬೇಕು, ಮೈನಸ್ ಇದ್ರೆ ಪ್ಲಸ್ ತಗೋಬೇಕು. ಎಸ್, ಯಾವಾಗಲೂ ಒಂದು ಸಂಖ್ಯೆ ಈಗ 5 ಐತಿ, ಇದರ ಸಂಕಲನ ವಿಲೋಮ -5 ಆಗುತ್ತೆ. ಇವೆರಡರ ಮೊತ್ತ ಯಾವಾಗಲೂ 0 ಆಗಿರುತ್ತೆ. ಪಾಯಿಂಟ್ ಇಷ್ಟೇ,
ಒಂದು ಸಂಖ್ಯೆ ಅದರ ಸಂಕಲನ ವಿಲೋಮ ಅವುಗಳ ಮೊತ್ತ 0 ಆಗಿರುತ್ತೆ. ಅವುಗಳ ಮೊತ್ತ 0 ಎಂದರೆ ಸಂಕಲನದ ಅನನ್ಯತಾಂಶ ಆಗಿರುತ್ತೆ. ಸಂಕಲನದ ಅನನ್ಯತಾಂಶ ಐಡೆಂಟಿಟಿ ಹಂಗಂದ್ರೆ ಏನು? ಹಂಗಂದ್ರೆ ಏನು ಅಂದ್ರ ಸಿಂಪಲ್ 5 + 0 = 5, 10 + 0 = 10, 100 + 0 = 100. ಇಟ್ ಮೀನ್ಸ್ ಯಾವುದೇ ಒಂದು ಸಂಖ್ಯೆಗೆ 0ಯನ್ನ ಸೇರಿಸ್ತಾ ಹೋದ್ರೆ ಅದೇ ಸಂಖ್ಯೆ ಸಿಗುತ್ತೆ. ಸೊ ಇದಕ್ಕೆ ನಾವು ಸಂಕಲನದ ವಿಲೋಮ ಅಂತೀವಿ. ಸೊ ಸಂಕಲನದ ವಿಲೋಮ ಮತ್ತು ಒಂದು ಸಂಖ್ಯೆಯನ್ನ ಕೂಡಿದ್ರೆ ನಮಗೆ ಏನ್ ಸಿಗುತ್ತೆ? 0 ಸಿಗುತ್ತೆ. 0ಯನ್ನ ಸಂಕಲನದ ಅನನ್ಯತಾಂಶ ಅಂತ ಕರಿತೀವಿ. ಸೊ ಈ ಪಾಯಿಂಟ್ ಅನ್ನ ಚೆಕ್ ಮಾಡಕ್ ಅವ್ರು ನಮಗೆ ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಸ್ನೇಹಿತರೆ. ಓಕೆ, ಸೊ ನಮಗೆ ಸಂಕಲನದ ವಿಲೋಮ ತೆಗೆದುಕೊಳ್ಳೋದು ಗೊತ್ತಾಯ್ತು. ಒಂದು ಸಂಖ್ಯೆ ಅದರ ಸಂಕಲನ ವಿಲೋಮ ಅವುಗಳ ಮೊತ್ತ 0 ಅಂತ ಗೊತ್ತಾಯ್ತು. ಪ್ಲಸ್ ಸಂಕಲನದ ಅನನ್ಯತಾಂಶ ಏನಾಗಿರುತ್ತೆ? ಯಾವಾಗ್ಲೂ 0 ಆಗಿರುತ್ತೆ. ಸೊ ಹಿಂಗ ನಮಗೆ ಇದರಲ್ಲಿ ಒಂದಿಷ್ಟು ಲಕ್ಷಣಗಳು ಬರ್ತಾವ. ಪರಿವರ್ತನೀಯ ನಿಯಮ, ಸಹವರ್ತನೀಯ ನಿಯಮ, ಸಂಕಲನದ ವಿಲೋಮ, ಆಮೇಲೆ ಸಂಕಲನದ ಅನನ್ಯತಾಂಶ, ಈ ತರದ ಗುಣಲಕ್ಷಣಗಳನ್ನ ಇಟ್ಟುಕೊಂಡು ನಾವು ಒಂದಿಷ್ಟು ಪ್ರಶ್ನೆಗಳನ್ನ ನೋಡ್ಬೇಕಾಗುತ್ತೆ ಸ್ನೇಹಿತರೆ. ಎಸ್, ಪ್ರಶ್ನೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಎಸ್, ಮುಂದಿನ ಪ್ರಶ್ನೆ 2. ಎಸ್ ಸ್ನೇಹಿತರೆ, ಇದನ್ನ ನೇರವಾಗಿ ನಾನು ನಿಮಗೆ ಇದರ ಕ್ವಶನ್ ಪೇಪರ್ ಇಂದಾನೆ ಪಿಕ್ ಮಾಡ್ಕೊಂಡಿದ್ದೀನಿ. ಪ್ರಶ್ನೆ ಹೀಗಿದೆ, ಇದು ಬೀಜಗಣಿತದಲ್ಲಿ ಬಂದಿರುವ ಪ್ರಶ್ನೆ. x/y ಗೆ ಏನನ್ನು ಸೇರಿದರೆ ಅಥವಾ ಸೇರಿಸಿದರೆ y/x ಆಗುತ್ತದೆ? ನೋಡ್ರಿ, ಕ್ವಶನ್ ಹೀಗಿದೆ, x/y ಇದಕ್ಕೆ ಗೊತ್ತಿಲ್ಲ. ಏನನ್ನ ಸೇರಿದರೆ ಅಥವಾ ಯಾವುದನ್ನ ಕೂಡಿದರೆ ಅದು ಏನಾಗ್ಬೇಕಂತೆ? y/x ಆಗುತ್ತದೆ. y/x ಆಗ್ಬೇಕಂತೆ. ನೋಡ್ರಿ, ಪ್ರಶ್ನೆ ಹೀಗಿದೆ, ನಾವು ಗ್ರಹಿಸಬೇಕು. x/y ಇದ್ದದ್ದು y/x ಅಂದ್ರೆ ಇದು ರೆಸಿಪ್ರೋಕಲ್ಲಿ ಚೇಂಜ್ ಆಗೈತಿ. ಅಂದ್ರೆ ಅಂಶ ಛೇದ ಆಗೈತಿ, ಛೇದ ಅಂಶ ಆಗೈತಿ. ಹಿಂಗ ಒಂದು ಸಂಖ್ಯೆ ಭಿನ್ನರಾಶಿ ರೂಪದಲ್ಲಿರುವ ಸಂಖ್ಯೆ ಅದು ಹೃತ್ಕ್ರಮವಾಗಿ ಬದಲಾಗಬೇಕು ಅಂದ್ರ ಏನನ್ನ ಸೇರಿಸಬೇಕು ಅಂತ ಕ್ವಶನ್ ಸರಿಯಾಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಎಸ್, ಈಗ ಸಿಂಪಲ್ ಇಲ್ಲಿ ಬರೋ ಅಂಶವನ್ನ ಕಂಡಿಡ್ಕೋಬೇಕು ನಾವು. ನಾನೇನ್ ಮಾಡ್ತೀನಿ ಅಂತಂದ್ರೆ ಈ ಅಂಶ ಹಾಗೆ ಇರ್ಲಿ, ಗೊತ್ತಿಲ್ಲ ಏನನ್ನೋದು ಗೊತ್ತಿಲ್ಲ. y/x ಈ ಪ್ಲಸ್ ಅನ್ನ ಆ ಕಡೆ ಕಳಿಸ್ತೀನಿ, ಮೈನಸ್ x/y ಆಗಿರುತ್ತೆ. ಎಸ್, ಇವುಗಳನ್ನ ನಾನೇನ್ ಮಾಡ್ತೀನಿ ಈಗ ಮೈನಸ್ ಮಾಡ್ಬೇಕಂದ್ರೆ ಛೇದ ಒಂದೇ ಇರ್ಬೇಕು. ಛೇದ ಒಂದೇ ಇರ್ಬೇಕಂದ್ರೆ ಲಸ ತೆಗೆದುಕೊಳ್ತೀನಿ. x ಮತ್ತು y ಗಳೆಲ್ಲ ಸಹ xy. ಸೊ ಈ y ಇಲ್ಲಿ ಬರುತ್ತೆ, x into y xy, y into x xy. ಎಸ್, ಇವೆರಡಕ್ಕೆ ಗುಣಿಸ್ತೀನಿ, y into y y² ಮೈನಸ್ x². ಸೊ ಉತ್ತರ y² ಮೈನಸ್ x² ಡಿವೈಡೆಡ್ ಬೈ xy ಆಗಿರುತ್ತೆ ಸ್ನೇಹಿತರೆ. ಎಸ್, ಆಪ್ಷನ್ ಎ ನೋಡ್ರಿ, y² ಮೈನಸ್ x² ಡಿವೈಡೆಡ್ ಬೈ xy ಅಂದ್ರ x/y ಗೆ ಇದನ್ನು ಸೇರಿದರೆ y/x ಆಗುತ್ತದೆ. ಸೊ ಈ ಮಾದರಿಯಲ್ಲಿ ಪ್ರಶ್ನೆಗಳನ್ನ ರಿಪೀಟೆಡ್ಲಿ ಕೇಳಿದ್ದಾನೆ, ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾನೆ. ನಾವು ಒಂಚೂರು ಈಗ ನಾನು ಪ್ರಶ್ನೆಗೆ ಉತ್ತರ ಇದಿಷ್ಟೇ ನೋಡೋದಕ್ಕಿಂತ ಒಂಚೂರು ಆಡ್ ಮಾಡ್ತೀನಿ, ನಿಮಗೆ ಆಡ್ ಮಾಡ್ತೀನಿ. ಮತ್ತೆ ಅದನ್ನ ಸಾಧ್ಯ ಆದಷ್ಟು ನಾವು ಏನ್ ಮಾಡ್ಕೋಬೇಕಂದ್ರೆ, ಎಸ್, ಈಗ ಅಂಶ ಹೀಗಿದೆ, xy ಇದ್ದಿದ್ದು y/x ಆಗ್ಬೇಕಂದ್ರ ನೋಡ್ರಿ, x/y ಇದ್ದಿದ್ದು y/x ಆಗ್ಬೇಕಂದ್ರ ಏನ್ ಕೂಡ್ಬೇಕಿದಕ್ಕ? ಓಕೆ, ಸಿಂಪಲ್ y² ಮೈನಸ್ x² ಡಿವೈಡೆಡ್ ಬೈ xy. ಇದನ್ನ ನೆನ್ಪಿಟ್ಕೊಂಡ್ಬಿಡ್ಬೇಕು. y² ಮೈನಸ್ x² ಡಿವೈಡೆಡ್ ಬೈ x. ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ, ಒಂದು ನಂಬರ್ ಅದ್ರ ಹೃತ್ಕ್ರಮ ಬದಲಾಗಬೇಕಂದ್ರ ಏನ್ ಕೊಡ್ಬೇಕು? ಈ ತರ ಸ್ಟ್ಯಾಂಡರ್ಡ್ ಫಾರ್ಮ್ ಇದ್ದಾಗ ನಮಗೆ ಕ್ವಶನ್ಸ್ ಗಳು ರಿಪೀಟ್ ಆಗೋ ಚಾನ್ಸ್ ಇರುತ್ತೆ. ಅದನ್ನ ವರ್ಕ್ ಮಾಡ್ಕೊಂಡು ಡೈರೆಕ್ಟ್ ನೆನ್ಪಿಟ್ಕೊಂಡ್ಬಿಡ್ಬೇಕ್ರಿ. ಅಲ್ಲಿ ಮಾಡೋ ಟೈಮ್ 2-3 ನಿಮಿಷನೂ ಉಳಿದು ಬಿಡುತ್ತೆ ನಮಗೆ. ಹೆಂಗೆ ಅಂತ ಹೇಳ್ಬಿಡ್ತೇನೆ ನಿಮಗೆ. ಎಸ್, ಇಲ್ಲಿ ಏನಂದ್ರೆ ಕೂಡಬೇಕಾದ ಅಂಶವನ್ನ ಕಂಡಿಡ್ತೀನಿ. ಹಂಗ ನಾನು ಇನ್ನೊಂದು ಏನ್ ಮಾಡ್ತೀನಿ ಅಂದ್ರೆ, ನೆಕ್ಸ್ಟ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ತೀನಿ. x/y ಗೆ x/y ಇಂದ ಏನನ್ನು ಕಳೆದರೆ, ನೋಡ್ರಿ,
ಎಕ್ಸ್ ಬೈ ವೈ ಇಂದ ಯಾವುದನ್ನ ಕಳೆದರೆ ವೈ ಬೈ ಎಕ್ಸ್ ಆಗುತ್ತದೆ. ನೋಡ್ರಿ, ಆಗಲೇ ಕೂಡಿದರೆ ಇತ್ತು, ಈಗ ಏನ್ ಮಾಡ್ಯಾನ ಕಳೆದರೆ ಅಂತ. ಅಂದ್ರೆ ಅದರ ಅರ್ಥ ಎಸ್, ಈಗ ಎಕ್ಸ್ ಬೈ ವೈ ಇದರಿಂದ ಕಳಿಬೇಕು, ಗೊತ್ತಿಲ್ಲ, ವೈ ಬೈ ಎಕ್ಸ್ ಆಗ್ಬೇಕು. ಈಗ ನಾನು ಎಕ್ಸ್ ಬೈ ವೈ, ಈ ಮೈನಸ್ ಇದ್ದ ಆ ಕಡೆ ಹೋಯ್ತೀನಿ, ಅದನ್ನ ಈ ಕಡೆ ತರ್ತೀನಿ. ಎಸ್, ಇದು ಪ್ಲಸ್ ಆಗುತ್ತೆ. ಎಸ್, ಇಲ್ಲಿ ಎಕ್ಸ್ ವೈ ಏನಾಗುತ್ತೆ, ಎಲ್ ಸಿ ಎಂ ಆಗುತ್ತೆ. ಈ ಎಕ್ಸ್ ಇಲ್ಲಿ ಬರುತ್ತೆ, ಈ ವೈ ಅಲ್ಲಿ ಹೋಗುತ್ತೆ. ದಟ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ನೋಡ್ರಿ, ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಏನಾಗಿರುತ್ತೆ ಅಂದ್ರೆ, ಕಳೆದರೆ ಅಂತ ಕೇಳಿದ್ರ ನೋಡ್ರಿ, ಮೇಲಿರೋ ಅಂಶ ಏನಾಗಿ ಚೇಂಜ್ ಆಗುತ್ತಾ ಅದ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ದದ್ದು ಇಲ್ಲಿ ಏನಾಯ್ತು, ಈಗ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಕೆಳಗೆ ಆಸ್ ಇಟ್ ಈಸ್ ಎಕ್ಸ್ ವೈ ಇರುತ್ತೆ. ಹಾಗಾದ್ರೆ ಇವು ಎರಡನ್ನ ನೀವು ಏನಂತೀವಿ ನಾವು ಫಿಕ್ಸ್ಡ್ ಆಗಿ ನೆನ್ಪಿಟ್ಕೊಂಡ್ಬಿಡ್ಬೇಕು. ಒಂದ್ ನಂಬರ್ ಕೊಟ್ಟಿರ್ತಾನೆ ಅಥವಾ ಒಂದು ಯಾವ್ದಾದ್ರು ವೇರಿಯೇಬಲ್ ಕೊಟ್ಟಿರಬಹುದು. ಎಕ್ಸ್ ಬೈ ವೈ ಬೈ ಎಕ್ಸ್ ಆಗ್ಲಿಕ್ಕೆ ಯಾವ್ದನ್ನ ಸೇರಿಸಬೇಕು, ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ವೈ. ಎಕ್ಸ್ ಬೈ ವೈ ದ್ರಿಂದ ಏನನ್ನು ಕಳೆದಾಗ ಅದು ವೈ ಬೈ ಎಕ್ಸ್ ಆಗುತ್ತದೆ. ಸಿಂಪಲ್, ಇದನ್ನಷ್ಟೇ ಇಂಟರ್ಚೇಂಜ್ ಮಾಡ್ಬೋದು. ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ವೈ. ಅಂದ್ರೆ ನಾನು ಒಂದು ಪ್ರಶ್ನೆ ತೆಗೆದುಕೊಂಡು ನಿಮಗೆ ಬಿಡಿಸಿ ಇದನ್ನ ಇಷ್ಟ ಡೈರೆಕ್ಟ್ ನೆನಪಿಟ್ಕೊಳ್ಳೋದು ಹೇಳ್ತಾ ಇದ್ದೀನಿ. ಅಂದ್ರೆ ಎಕ್ಸಾಮ್ ಹಾಲ್ನಲ್ಲಿ ಇದು ನಿಮಗೆ ತುಂಬಾ ವರ್ಕೌಟ್ ಆಗುತ್ತೆ. ಸರ್, ಈಗ ನಿಮಗೆ ಇಲ್ಲಿ ಏನ್ ಮಾಡ್ಯಾನ, ಎಕ್ಸ್ ವೈ ವೇರಿಯೇಬಲ್ ನೋಡ ಕೊಟ್ಟಾನ. ಎ ಬಿ ವೇರಿಯೇಬಲ್ ನ ಕೊಡ್ಬಹುದು. ನೋಡ್ರಿ ಹೆಂಗಂದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಎ ಬೈ ಬಿ ಇದಕ್ಕೆ ಏನನ್ನು ಸೇರಿದರೆ ಬಿ ಬೈ ಎ ಆಗುತ್ತದೆ. ನೆಕ್ಸ್ಟ್ ಎಕ್ಸಾಮ್ ಹಿಂಗ್ ಕೊಟ್ಬಿಡ್ಬೋದು. ಎ ಬೈ ಬಿ ಏನನ್ನ ಸೇರಿಸಿದರೆ ಬಿ ಬೈ ಎ ಆಗುತ್ತದೆ. ಸಿಂಪಲ್, ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬೈ ಎ ಬಿ. ಅಲ್ಲಿ y ಇದ್ದಲ್ಲಿ ಬಿ ಐತಿ, ಎಕ್ಸ್ ಇದ್ದಲ್ಲಿ ಎ ಐತಿ. ಎ ಬೈ ಬಿ ಇಂದ ಏನನ್ನ ಕಳೆದರೆ ಬಿ ಬೈ ಎ ಆಗುತ್ತದೆ. ನೋಡಿ, ಎ ಬೈ ಬಿ ಇಂದ ಏನನ್ನ ಕಳೆದರೆ ಬಿ ಬೈ ಎ. ಸಿಂಪಲ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಬಿ. ಪಿ ಬೈ ಕ್ಯೂ ಎಷ್ಟನ್ನು ಸೇರಿದರೆ ಕ್ಯೂ ಬೈ ಪಿ. ಸರ್, ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಬೈ ಪಿ ಕ್ಯೂ. ಪಿ ಬೈ ಕ್ಯೂ ಇಂದ ಎಷ್ಟನ್ನು ಕಳೆದರೆ ಕ್ಯೂ ಬೈ ಪಿ ಆಗುತ್ತದೆ. ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಬೈ ಪಿ ಕ್ಯೂ. ನೋಡಿ, ಒಂದು ಜನರಲೈಸೇಷನ್ ಬರಾಕತೈತೆ ನೋಡ್ರಿ. ಅಂದ್ರೆ ಒಂದು ಪ್ರಶ್ನೆಯನ್ನ ನೋಡಿದ ಮೇಲೆ ಅದನ್ನ ಒಂಚೂರು ಹೀಗೆ ವಿವಿಧ ಆಯಾಮದಲ್ಲಿ ನೋಡ್ಕೊಂಡ್ಬಿಟ್ರೆ ಅದರ ನೆಕ್ಸ್ಟ್ ಕ್ವಶನ್ಸ್ ಏನಾದ್ರು ಅವನು ಆಡ್ ಮಾಡಿದ್ರೆ ಈ ಕ್ವಶನ್ಸ್ ಗಳಲ್ಲಿ ಬಂದ್ಬಿಡುತ್ತೆ. ನಿಮಗೆ ಇದರಿಂದ ಪ್ಲಸ್ ಪಾಯಿಂಟ್ ಏನಂದ್ರೆ ಸ್ನೇಹಿತರೆ, ಈ ತರ ಪ್ರಶ್ನೆ ಓದ್ಕೊಂಡ ತಕ್ಷಣ ನೀವು ಉತ್ತರ ಏನ್ ಮಾಡ್ಬಿಡ್ಬೋದು, ಗೆಸ್ ಮಾಡ್ಬಿಡ್ಬೋದು. ಮ್ಯಾಥ್ಸ್ ಅಲ್ಲಿ ನೀವು ಟೈಮ್ ಅನ್ನ ಸೇವ್ ಮಾಡಿದ್ರೆ ನೀವೊಂದು ಅರ್ಧಕ್ಕರ್ಧ ಸಕ್ಸಸ್ ಆದಂಗೆ. ಯಾಕಂದ್ರೆ ಇಲ್ಲಿ ಟೈಮ್ ತುಂಬಾ ಸಮಸ್ಯೆ ಆಗುತ್ತೆ ಸ್ನೇಹಿತರೆ. ಎಸ್, ಎರಡನೇ ಪ್ರಶ್ನೆ ಹೀಗಿತ್ತು. ಪ್ರಶ್ನೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಎಸ್, ನಿಮಗೆ ಈ ಪ್ರಶ್ನೆಗಳು ಬಿಡಿಸೋದು ಇಷ್ಟ ಆದ್ರೆ ಹಾಗೆ ನನಗೆ ಒಂದು ಲೈಕ್ ಅನ್ನ ಕೊಡ್ರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಇದು ರೇಖಾಗಣಿತಕ್ಕೆ ಸಂಬಂಧಿಸಿದ ಪ್ರಶ್ನೆ ಹೀಗಿದೆ. ಚಿತ್ರದಲ್ಲಿ ಎ ಪ್ಲಸ್ ಬಿ 260 ಡಿಗ್ರಿ ಅಂತೆ. ಆದರೆ ಆಂಗಲ್ ಎ ಬಿ ಸಿ ಯ ಅಳತೆ, ಈ ಆಂಗಲ್ ಅನ್ನ ಕ್ವಶನ್ ಕೇಳಿದ್ದಾನೆ. ಎಸ್, ಮೊದಲು ಅವ್ನು ಕೊಟ್ಟಿರೋದು ನೋಡ್ರಿ, ಆಂಗಲ್ ಎ ಅಂತ ಇಲ್ಲಿ ಐತಲ್ಲ, ಎ ಇದನ್ನ ಕೊಟ್ಟಿದ್ದಾನೆ, ಬಿ ಕೊಟ್ಟಿದ್ದಾನೆ. ಅಂದ್ರೆ ಒಂದು ತ್ರಿಭುಜದ ಹೊರಕೋನಗಳನ್ನ ಕೊಟ್ಟಿದ್ದಾನೆ, ಇದರಲ್ಲಿ ಇದರ ಒಳಕೋನವನ್ನ ಕೇಳಿದ್ದಾನೆ. ಎಸ್, ಈಗ ನಮಗೆ ಏನ್ ಗೊತ್ತಿರ್ಬೇಕಂದ್ರೆ ಈ ಕ್ವಶನ್ ಬಿಡಿಸ್ಲಿಕ್ಕೆ ಯಾವುದೇ ತ್ರಿಭುಜದ ನೋಡ್ರಿ, ತ್ರಿಭುಜದ 3 ಹೊರಕೋನಗಳ ಮೊತ್ತ 360 ಡಿಗ್ರಿ ಅಂತ ಗೊತ್ತಿರ್ಬೇಕು. 3 ಹೊರಕೋನಗಳ ಮೊತ್ತ 360 ಡಿಗ್ರಿ ಅಂದ್ರೆ ತ್ರಿಭುಜದ 3 ಒಳಕೋನಗಳ ಮೊತ್ತ 180. ಬಟ್ ಇಲ್ಲಿ ನಮಗೆ ಹೊರಕೋನ ಎಕ್ಸ್ಟೀರಿಯರ್ ಆಂಗಲ್ ಕೊಟ್ಟಿರೋದ್ರಿಂದ 3 ಹೊರಕೋನಗಳ ಮೊತ್ತ 360. ಸೊ ಇದರಲ್ಲಿ ನಮಗೆ ನೋಡಿ, ಆಂಗಲ್ ಎ ಪ್ಲಸ್ ಬಿ, ಬಿ ಮತ್ತು ಎ ಕೊಟ್ಟಿದ್ದಾನೆ, ಸಿ ಕಂಡಿಡ್ಕೊಂಡು ನಂತರ ಇದನ್ನ ಕಂಡುಹಿಡಿಬಹುದು. ಹಾಗಾಗಿ ನಾ ಏನ್ ಮಾಡ್ತೀನಿ, ಟ್ರಯಾಂಗಲ್ ಎ ಬಿ ಸಿ ಯಲ್ಲಿ ನೋಡ್ರಿ, ಟ್ರಯಾಂಗಲ್ ಎ ಬಿ ಸಿ ಯಲ್ಲಿ ಏನಂದ್ರೆ ಎಕ್ಸ್ಟೀರಿಯರ್ ಆಂಗಲ್ ನೋಡ್ರಿ, ಎ ಈ ಕೋನ
ಬಿ ಈ ಕೋನ ಪ್ಲಸ್ ಆಂಗಲ್ ಸಿ, ಈ ಮೂರು ಕೋನಗಳ ಮೊತ್ತ 360 ಡಿಗ್ರಿ. ನೋಡ್ರಿ, ತ್ರಿಭುಜದ 3 ವರಕೋನಗಳ ಮೊತ್ತ 360 ಡಿಗ್ರಿ, ಚತುರ್ಭುಜದ 4 ವರಕೋನಗಳ ಮೊತ್ತ 360 ಡಿಗ್ರಿ, ಯಾವುದೇ ಬಹುಭುಜಾಕೃತಿಯ ವರಕೋನಗಳ ಮೊತ್ತ 360 ಡಿಗ್ರಿ. ಆದರೆ ಯಾವುದೇ ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ n-2 ಇಂಟು 180. ಇದು ಒಳಕೋನ ಕಂಡುಹಿಡಿಯುವ ಸೂತ್ರ, ಒಳಕೋನಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. ಈಗ ಪಂಚಬಹುಭುಜಾಕೃತಿಯ 5 ಒಳಕೋನಗಳ ಮೊತ್ತ n ಇದ್ದಲ್ಲಿ 5 ಹಾಕಿ 5 - 2 ಇಂಟು 180, ಅವಾಗ 18 ಮೂರ್ಲೆ 54, 540 ಡಿಗ್ರಿ. ಹಿಂಗ ಯಾವುದೇ ಬಹುಭುಜಾಕೃತಿಯ ಒಳಕೋನ ಕಂಡುಹಿಡಿಲಿಕ್ಕೆ, ಒಳಕೋನಗಳ ಮೊತ್ತ ಕಂಡುಹಿಡ್ಲಿಕ್ಕೆ n-2 ಇಂಟು 180. ಆದ್ರೆ ಯಾವುದೇ ಬಹುಭುಜಾಕೃತಿಯ ಹೊರಕೋನಗಳ ಮೊತ್ತ ಯಾವಾಗಲೂ 360 ಡಿಗ್ರಿ ಆಗಿರುತ್ತದೆ. ಈ ಪಾಯಿಂಟ್ ನಮಗೆ ಗೊತ್ತಿರಬೇಕು ಇದನ್ನ ಬಿಡಿಸ್ಲಿಕ್ಕೆ. ಈಗ 3 ಹೊರಕೋನಗಳ ಮೊತ್ತ 360 ಡಿಗ್ರಿ, ಆದ್ರೆ ಇಲ್ಲಿ ನಮಗೆ ಕೊಟ್ಟಿದ್ದಾನೆ a ಪ್ಲಸ್ b ಕೊಟ್ಟಿದ್ದಾನೆ ನೋಡ್ರಿ 260. ಎಸ್, ನಮಗೆ ಸಿ ಕೋನ ಗೊತ್ತಾಗುತ್ತೆ. ಈಗ 360, ಇದು ಆ ಕಡೆ ಹೋದ್ರೆ 260, therefore c equals to 100 ಡಿಗ್ರಿ ಅಂತ ಗೊತ್ತಾಗುತ್ತೆ. ಈಗ ನಮ್ಗೆ ಇಲ್ಲಿ ಐತಲ್ಲ ಸಿ, ಇದು 100 ಅಂತ ಗೊತ್ತಾಯ್ತು. ಆದ್ರೆ ನಮಗ್ ಕೊಳಿದಾರ ಕ್ವಶನ್ ನಲ್ಲಿ ಕೋನ್ ಎ ಬಿ ಸಿ ಇದನ್ನ ಕೇಳಿದಾರೆ. ಇಲ್ಲಿ ಮತ್ತೊಂದು ಅಂಶ ಗೊತ್ತಿರಬೇಕು, ಯಾವುದೇ ಒಂದು ಆಕೃತಿಯಲ್ಲಿ ಅದರ ಒಳಕೋನ ಪ್ಲಸ್ ಪಾರ್ಶ್ವ ಹೊರಕೋನ, ಒಂದು ಒಳಕೋನ ಅದರ ಪಾರ್ಶ್ವ ಹೊರಕೋನ, ಇವುಗಳ ಮೊತ್ತ 180 ಆಗಿರುತ್ತೆ. ನೋಡ್ರಿ, ಇದು ಹೊರಕೋನ, ಇದರ ಪಾರ್ಶ್ವ ಒಳಕೋನ. ಅಂದ್ರ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವ ಕೋನಗಳ ಮೊತ್ತ a ಪ್ಲಸ್ ಬಿ ಈಕ್ವಲ್ಸ್ ಟು 180 ಆಗಿರುತ್ತೆ. ಅಂದ್ರ ಇದು 70 ಆಗಿದ್ರ, ಇದು 70 ಆಗಿದ್ರ ಇದು ಏನಾಗುತ್ತೆ 110 ಆಗುತ್ತೆ. 110. ಹಿಂಗ್ ಒಂದ್ ಕೋನ ಗೊತ್ತಿದ್ರೆ ಅದನ್ನ 180 ಒಳಗ ಕಳ್ಕೊಂಡ್ಬಿಡ್ಬೇಕು. ಹಂಗ ಈಗ ಇಲ್ಲಿ 100 ಐತಂದ್ರ ಇದು ಎಷ್ಟಾಗುತ್ತೆ? ಎಸ್, ಆಂಗಲ್ ಸಿ ಪ್ಲಸ್ ಆಂಗಲ್ ಎ ಬಿ ಸಿ ಈಕ್ವಲ್ಸ್ ಟು 180. ಸೊ ಇದು ಸಿ ಅಂದ್ರೆ ಈ ಕೋನ, ಆಂಗಲ್ ಎ ಬಿ ಸಿ ಅಂದ್ರೆ ಈ ಕೋನ. ನಮಗೆ ಇದು ಬೇಕಾಗೈತಿ. ಸಿ ಆಲ್ರೆಡಿ ಕಂಡು ಹಿಡ್ಕೊಂಡಿವಿ, ದಟ್ ಈಸ್ 100 ಆಂಗಲ್ ಎ ಬಿ ಸಿ ಈಕ್ವಲ್ಸ್ ಟು 180. therefore angle ABC equals to 180. 100 ಆ ಕಡೆ ಹೋಯ್ತು ಅಂದ್ರೆ 80 ಡಿಗ್ರಿ. ಎಸ್, ಹಾಗಾದ್ರೆ ಉತ್ತರ 80. ಒಂದ್ ವೇಳೆ ಇದೇ ಇದರಲ್ಲಿ ಆಂಗಲ್ ABC ಒಳಗೆ ಸಿ ನ ಬೆಲೆ ಕೇಳಿದ್ರೆ ಅಂದ್ರೆ 100, ಇದು 100 ಆಗಿತ್ತು. ಯಾವಾಗ ಸಿ ಕೋನ ಕೇಳಿದ್ರೆ. ಈಗ ಅವನು ಸಿ ಯ ಪಾರ್ಶ್ವ ಕೋನವನ್ನ ಕೇಳಿದ್ದಾನೆ, ಅನುಕ್ರಮ ಪಾರ್ಶ್ವ. ಹಂಗಾಗಿ ಇದು 100 ಆದ್ರ ಎರಡರ ಮೊತ್ತ 180 ಇರುತ್ತೆ. 180 100 ಹೋದ್ರ 80 ಡಿಗ್ರಿ. ಎಸ್, ಹಿಂಗೆ ಕೆಲವು ಅಂಶಗಳನ್ನ ಅನ್ವಯಿಸಿ ಕೊಟ್ಟಿದ್ದಾನೆ. ಇಲ್ಲಿ ನಮಗೆ ಏನ್ ಪಾಯಿಂಟ್ಸ್ ಗೊತ್ತಿರ್ಬೇಕಂದ್ರೆ, ತ್ರಿಭುಜದ 3 ಹೊರಕೋನಗಳ ಮೊತ್ತ 360, ಅದರಲ್ಲಿ 2 ಹೊರಕೋನಗಳ ಮೊತ್ತ ಕೊಟ್ಟಾನ. ಅದ್ರ ಮೂಲಕ ನಾನು ಈ ಹೊರಕೋನ ಕಂಡುಹಿಡಿದೆ. ಅಲ್ಲಿ ಇದರ ಒಳಕೋನದ ಏನ್ ಮಾಡ್ಯಾರ, ಪಾರ್ಶ್ವ ಒಳಕೋನ ಕೇಳ್ಯಾನ. ಸೊ ಹಂಗಾಗಿ ಅದು 180 ಇದನ್ನ ಕಳ್ಕೊಂಡ್ಬಿಟ್ರೆ ಇದು ಬರುತ್ತೆ. ಎಸ್, ಇದ್ರ ಜೊತೆಗೆ ಇಲ್ಲೊಂದ್ 2-3 ಅಂಶ ನಿಮಗೆ ಗೊತ್ತಿಟ್ಕೊಳ್ರಿ. ಏನು, ಒಂದು ಸರಳ ರೇಖೆ ಮೇಲೆ ಒಂದು ಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವ ಕೋನಗಳ ಮೊತ್ತ 180. ಹಾಗೆ ಯಾವುದೇ ಸಮಾಂತರ ರೇಖೆಗಳನ್ನ ಒಂದು ಛೇದಕವು ಛೇದಿಸಿದಾಗ ಉಂಟಾಗುವ ಅನುರೂಪ ಕೋನಗಳು, ಉಂಟಾಗುವ ಪರ್ಯಾಯ ಕೋನಗಳು, ಉಂಟಾಗುವ ಶೃಂಗಾಭಿಮುಖ ಕೋನಗಳು ಪರಸ್ಪರ ಸಮನಾಗಿರುತ್ತವೆ. ಹಾಗೆ ಯಾವುದಾದರೂ ಒಂದು ತ್ರಿಭುಜದಲ್ಲಿ ನೋಡ್ರಿ, ತ್ರಿಭುಜ ಎ ಬಿ ಸಿ, ಬಿ ಸಿ ಬಾಹುವನ್ನ ವೃದ್ಧಿಸಿದಾಗ ಈ ಒಂದು ಬಹಿರ್ಕೋನ ಉಂಟಾಯಿತು. ನೋಡ್ರಿ, ಯಾವುದಾದ್ರೂ ಒಂದು ತ್ರಿಭುಜದಲ್ಲಿ ಒಂದು ಬಾಹುವನ್ನ ವೃದ್ಧಿಸಿದಾಗ ಉಂಟಾಗುವ ಬಹಿರ್ಕೋನ ಅದರ ಅಂತಸ್ಥಾಭಿಮುಖ ಕೋನಗಳ ಮೊತ್ತಕ್ಕೆ ಸಮ. ಅಂದ್ರೆ ಇದು ಎ ಮತ್ತೆ ಇದು ಬಿ ಇದ್ರ ಇದು ಎ ಪ್ಲಸ್ ಬಿ ಕೋನ ಆಗುತ್ತೆ. ಎಸ್, ಹೀಗೆ ನಮಗೆ ಈ ಒಂದಿಷ್ಟು ಅಂಶಗಳು ಗೊತ್ತಾಗ್ತಾ ಹೋಗ್ಬೇಕು. ಅಂದ್ರೆ ಇದಕ್ಕೆ ಪೂರಕವಾಗಿ ನಮಗೆ
ಮಾಹಿತಿ ಇದ್ದಾಗ ಮಾತ್ರ ಪ್ರಶ್ನೆಗಳನ್ನ ಬಿಡಿಸಬಹುದು ಸ್ನೇಹಿತರೆ. ಸೊ ಇದು ಏನಂದ್ರೆ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿತ್ತು. ಸೊ ಈಗ 4ನೇ ಪ್ರಶ್ನೆ ಸರಳ ಬಡ್ಡಿ ಮೇಲೆ ಇತ್ತು ನೋಡಿ. ಈ ಎಲ್ಲಾ ಪ್ರಶ್ನೆಗಳು ಸಹ ನಿಮಗೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೇಳಲಾಗಿರುವ ಪ್ರಶ್ನೆಗಳೇ. ಎಸ್, ಈ ಮಾದರಿಯಲ್ಲಿ ನಿಮಗೆ ಚಾಪ್ಟರ್ ವೈಸ್ ಪ್ರಶ್ನೆಗಳು, ಚಾಪ್ಟರ್ ವೈಸ್ ನಮಗೆ ಸರಳ ವಿಧಾನದಲ್ಲಿ ಬೇಕಂದ್ರೆ ನಮ್ಮ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಕೊಪ್ಪಳ ಒಂದು ಮೊಬೈಲ್ ಆ್ಯಪ್ ಇದೆ, ಪ್ಲೇಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ರಿ. ಅದರಲ್ಲಿ ಪ್ಲಸ್ ತರಗತಿಗಳು ಇರ್ತವೆ. ಆ ಪ್ಲಸ್ ತರಗತಿಗಳನ್ನ ತೆಗೆದುಕೊಂಡು ಪ್ರತಿ ಟಾಪಿಕ್ ವಾರು ನಿಮ್ಗೆ ಈ ಮಾದರಿಯಲ್ಲಿನೇ ತರಗತಿಯ ಸದುಪಯೋಗವನ್ನ ನೀವು ಪಡಿಸ್ಕೊಳ್ರಿ. ಅದ್ರ ಜೊತೆಗೆ ಆಫ್ಲೈನ್ ಮತ್ತು ಆನ್ಲೈನ್ 2 ತರಗತಿಗಳು ನಮ್ಮ ಕೊಪ್ಪಳ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಅಲ್ಲಿ ನಡೀತಾ ಇದಾವೆ. ಅವಶ್ಯಕತೆ ಇರೋರು, ಆಸಕ್ತರು ಅದರ ಸದುಪಯೋಗವನ್ನು ಪಡಿಸ್ಕೊಳ್ರಿ ಅಂತ ಹೇಳ್ತಾ ಸ್ನೇಹಿತರೆ 4ನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಸರಳ ಬಡ್ಡಿಯಲ್ಲಿ ವಿನಿಯೋಗಿಸಿದ ಒಂದು ಮೊತ್ತ 16 ವರ್ಷಗಳಲ್ಲಿ ತ್ರಿಗುಣಗೊಳ್ಳುತ್ತದೆ. ನೋಡಿ ಕ್ವಶನ್ ಹೇಗಿದೆ. ಹಾಗಾದ್ರೆ ಬಡ್ಡಿಯ ದರ ಎಷ್ಟು? ಒಂದು ಅಮೌಂಟ್ ಇದೆ, ಆ ಅಮೌಂಟ್ ಕೊಟ್ಟಿಲ್ಲ ಅವನು. ಎಸ್, ನಾವೀಗ 1,000 ರೂಪಾಯಿ ಅನ್ಕೋಣ. 1,000 ರೂಪಾಯಿ ಏನಾಗುತ್ತೆ ಅಂತೆ? ತ್ರಿಬಲ್ ಆಗುತ್ತಂತೆ. ಅಂದ್ರೆ 1,000 ರೂಪಾಯಿ ಇದ್ದದ್ 3,000 ಆಗುತ್ತೆ. ಈ 1,000 ಇದ್ದದ್ 3,000 ಆಗ್ಬೇಕಂದ್ರ 1,000 ಇದ್ದದ್ 3,000 ಎಷ್ಟು ವರ್ಷಗಳಲ್ಲಿ ಅಂತ? 16 ವರ್ಷಗಳಲ್ಲಿ ಆಗ್ಬೇಕಂತ. 16 ವರ್ಷಗಳಲ್ಲಿ ತ್ರಿಗುಣ ಆಗ್ಬೇಕಂದ್ರ ಅದಕ್ಕ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಡ್ಬೇಕು? ಬಡ್ಡಿ ದರ ಎಷ್ಟು ಕೊಡ್ಬೇಕು? ಕ್ವಶನ್ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಇದನ್ನ ನೀವು PTR/100 ಸೂತ್ರ ಹಾಕೊಂತ ಮಾಡಬಾರ್ದು. ಇದನ್ನ ಸಿಂಪಲ್ ವೇದಲ್ಲಿನೇ ನಿಮಗೆ ಬಿಡಿಸ್ಬಿಡ್ತೀನಿ. ಎಸ್, ಟ್ರಿಬ್ಲಿಂಗ್ ಕ್ವಶನ್ ಇದು. ಇದನ್ನ 2-3 ತರ ಕೇಳ್ತಾನೆ. ದ್ವಿಗುಣಗೊಳ್ಳಲು, ತ್ರಿಗುಣಗೊಳ್ಳಲು, 4ರಷ್ಟಾಗಲು ಹಿಂಗ್ ಕೇಳ್ತಾನೆ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಸಿಂಪಲ್ ತ್ರಿಗುಣ ಅಂತ ಅಂದಕ 200 ಡಿವೈಡೆಡ್ ಬೈ ಟೈಮ್ ಕೊಟ್ಟಾನ, ಈ ಅಂಶ ತಗೋಬೇಕು. 3 ಪಟ್ಟು ಅಂದಾಗ ಇದು ಸ್ಟ್ಯಾಂಡರ್ಡ್ ಫಾರ್ಮ್. 200 ಡಿವೈಡೆಡ್ ಬೈ ಟಿ ಟೈಮ್. ಎಷ್ಟು ಟೈಮ್ನಾಗ ಆಗ್ಬೇಕಂತ? 16 ಇಯರ್ಸ್ ನೊಳಗ ಆಗ್ಬೇಕಂತ. ಒಂದ್ ವೇಳೆ 10 ವರ್ಷದಲ್ಲಿ ತ್ರಿಗುಣ ಆಗ್ಬೇಕು, 200/10. 5 ವರ್ಷಗಳಲ್ಲಿ ತ್ರಿಗುಣ ಆಗ್ಬೇಕು, 200/5. ಅರ್ಥ ಆಯ್ತಲ್ರಿ? ಎಸ್, ಈಗ ಇದನ್ನ ಜಸ್ಟ್ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡ್ಕೊಡ್ರಿ. 4 4 4 5 20 0. ಮತ್ತೆ 2ರಲ್ಲಿ ಹೋಗುತ್ತೆ, 2 2 2 25. ಎಸ್, 25/2 ಅಂದ್ರೆ 25 ಅರ್ಧ ಅಂದ್ರ 12.5. ಸೊ ಆನ್ಸರ್ 12.5%. ಅಂದ್ರ ಬಡ್ಡಿ ದರ 12.5 ಎಲ್ಲಿ ಬಡ್ಡಿ ದರ ಕೊಡ್ತಾರೋ ಅಲ್ಲಿ ನಮ್ಮ ಅಮೌಂಟ್ 16 ವರ್ಷಕ್ಕೆ ತ್ರಿಬಲ್ ಆಗುತ್ತಾ? 100 ಇದ್ದದ್ 300 ಆಗುತ್ತಾ? 1,000 ಇದ್ದದ್ 3,000 ಆಗುತ್ತಾ? 10,000 ಇದ್ದದ್ 30,000 ಆಗುತ್ತಾ? 16 ವರ್ಷಕ್ಕೆ ತ್ರಿಬಲ್ ಆಗ್ಬೇಕಂದ್ರ ಬಡ್ಡಿ ದರ ಎಷ್ಟಿದ್ದಲ್ಲಿ ಇಡ್ಬೇಕ್ರಿ? ನಾವು ದುಡ್ಡನ್ನ 12.5 ಇದ್ದಲ್ಲಿ ಇರ್ಬೇಕು. ನೋಡ್ರಿ, ಅರ್ಥ ಆಗಿದೆ ಅನ್ಕೊಂಡಿದೆ. ನಾ ಇಲ್ಲಿ ನಿಮಗೆ ಕ್ಲಮ್ಜಿ ಮಾಡಿ ಹೇಳ್ತಿಲ್ಲ. ಇದನ್ನ ಈ ಫಾರ್ಮುಲಾ ತಗೊಳ್ಳಿಲ್ಲ ನಾವು. ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ಸ್ ಟು PTR/100. ಸೊ ಇದು ಅಬ್ಜೆಕ್ಟಿವ್ ಕ್ವಶನ್ ಆಗಿರೋದ್ರಿಂದ ಸಿಂಪಲ್ ಆಗಿ ಬಿಡಿಸ್ತಿದ್ದೀನಿ. ಒಂದ್ ವೇಳೆ ಇದು 2 or 3 ಮಾರ್ಕ್ ಕ್ವಶನ್ ಆದ್ರ ಎಕ್ಸ್ ಫಾರ್ಮ್ ಇಟ್ಕೊಂಡು ಮಾಡ್ಬೇಕು. ಅದನ್ನ ಡಿಸ್ಕ್ರಿಪ್ಟಿವ್ ಮ್ಯಾಥ್ಸ್ ಒಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಂತೆ. ಸೊ ಇಲ್ಲೇನು ಅಸಲನ್ನ ಕೊಡದೇ ಇದ್ದಾಗ ಎಕ್ಸ್ ಇಟ್ಕೊಂಡು ಅವಾಗ ಅದನ್ನ ಮೊತ್ತ 3x ತ್ರಿಬಲ್ ಆಗ್ಲಿಕ್ಕೆ 3x ಆಗುತ್ತೆ. ಅದನ್ನ ನಾವು ಎಕ್ಸ್ ಫಾರ್ಮ್ ಮೆಥಡ್ ಅನ್ನ ಡಿಸ್ಕ್ರಿಪ್ಟಿವ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ. ಸೊ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇಲ್ಲೇ ನಿಮ್ಗೆ ಇನ್ನೊಂದು ಅಂಶ ಹೇಳ್ಬಿಡ್ತೀನಿ. ಒಂದ್ ವೇಳೆ ಯಾವುದೋ ಒಂದು ಮೊತ್ತ 1,000 ರೂಪಾಯಿ ಮೊತ್ತವು 10 ವರ್ಷಗಳಲ್ಲಿ ದ್ವಿಗುಣಗೊಳ್ಳಬೇಕಾದರೆ, ನೋಡಿ ಡಬ್ಲಿಂಗ್, 10 ವರ್ಷಗಳಲ್ಲಿ ದ್ವಿಗುಣ ಆಗಬೇಕಾದರೆ ನೀಡಬೇಕಾದ ಬಡ್ಡಿ ದರ. ಎಸ್, ಸಿಂಪಲ್. ಅವಾಗ ಡಬ್ಲಿಂಗ್ ಬಂದಾಗ ಮ್ಯಾಲೆ 100 ಬರೀಬೇಕು. ಎಷ್ಟು ವರ್ಷಕ್ಕ? 10 ವರ್ಷಕ್ಕ. ನೋಡ್ರಿ, 100 ಯಾವಾಗ ತಗೋಬೇಕು? ಡಬಲ್ ಅಂತ ಬಂದಾಗ 100 ತಗೋಬೇಕು. ಟ್ರಿಬಲ್ ಅಂತ ಬಂದಾಗ 200 ತಗೋಬೇಕು. ಈಗ 1010 ಸಿಂಪಲ್ 10%. ಹಾಗಾದ್ರೆ 10% ಬಡ್ಡಿ ದರ ಇಟ್ಟಲ್ಲಿಟ್ರೆ ನಮ್ದು 10 ವರ್ಷಕ್ಕ 1,000 ಇದ್ದದ್ದು 2,000 ಆಗುತ್ತೆ, ಡಬಲ್ ಆಗುತ್ತೆ. ಎಸ್, ಡಬ್ಲಿಂಗ್ ಬಂದ್ರೆ 100/t, ಟ್ರಿಬಲಿಂಗ್ ತ್ರಿಗುಣ ಬಂದ್ರೆ 200/t. ಸೊ ಹಿಂಗ ನಾವು ಕಾನ್ಸೆಪ್ಟ್ ಓರಿಯೆಂಟೆಡ್ ಇಂಪಾರ್ಟೆಂಟ್ ಏರಿಯಾ ಇರುತ್ತಲ್ಲ ಅದನ್ನ ಒಂದು ಸ್ಮಾರ್ಟ್ ವರ್ಕ್ ಮಾಡಿ ನೆನ್ಪಿಟ್ಕೋಬೇಕು ಸ್ನೇಹಿತರೆ. ಸೊ ನಮಗೆ ಎಕ್ಸಾಮ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಎಸ್, ಪ್ರಶ್ನೆಗಳು ಅರ್ಥ ಆಗ್ತಿದ್ದಾವೆ ಅನ್ಕೊಂತಾ ಇದ್ದೀನಿ. ಯಾರೇನು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ
ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಕೊನೆಯ ಪ್ರಶ್ನೆಯನ್ನ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಸೊ ಇಂದು ಡಿಸ್ಕಸ್ ಮಾಡ್ತಿರುವ ಎಲ್ಲಾ ಪ್ರಶ್ನೆಗಳು ವಿವಿಧ ಪರೀಕ್ಷೆಯಲ್ಲಿ, ಅದರಲ್ಲೂ ಶಿಕ್ಷಕ ಹುದ್ದೆಯ ಪರೀಕ್ಷೆಗಳಲ್ಲಿಯೇ ಕೇಳಿರುವ ಪ್ರಶ್ನೆಗಳಿವು. ಎಸ್ ಸ್ನೇಹಿತರೆ, ಇದು ಒಂದು ಟೈಮ್ ಅಂಡ್ ವರ್ಕ್ ಮೇಲೆ ಪ್ರಶ್ನೆಯನ್ನ ಕೇಳಿದ ನೋಡ್ರಿ. ಈವನ್ PSTR, GPSTR, HSTR, ಸೊ ಮೂರರಲ್ಲಿನೂ ಈ ಪ್ರಶ್ನೆಗಳು ಕೇಳಿರುವಂತಹದ್ದು. ಆ ಪ್ರಶ್ನೆ ಹೀಗಿದೆ: ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಒಂದು ಕೆಲಸವನ್ನ 15 ದಿನಗಳಲ್ಲಿ, ಎಸ್, ಎ ಮತ್ತು ಬಿ ಇಬ್ರು ಸೇರ್ ಕೆಲಸ ಮಾಡಿದ್ರ 15 ದಿನದಾಗ ಆ ಕೆಲಸ ಮಾಡ್ತಾರ. ಎ ಒಬ್ಬನೇ ಕೆಲಸವನ್ನ ಮಾಡಿದರೆ 20 ದಿನಗಳಲ್ಲಿ ಪೂರ್ಣಗೊಳಿಸಲು ಸಾಧ್ಯ. ಎಸ್, ಒಂದ್ ವೇಳೆ ಎ ಒಬ್ಬನೇ ಮಾಡಿದ್ನಂದ್ರೆ 20 ದಿನದಲ್ಲಿ ಮುಗಿಸ್ತಾನೆ. ಹಾಗಾದ್ರೆ ಬಿ ಒಬ್ನ ಮಾಡಿದ್ರ ಆ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲ ಅಂತ ಕೇಳಿದ. ಎಸ್, ಈಗ ಇಲ್ಲಿ ಇಬ್ರು ಎ ಮತ್ತು ಬಿ ಇಬ್ಬರದು ಕೊಟ್ಟು ಎದ್ ಕೊಟ್ಟು ಬಿ ಕೇಳ್ಯಾನ, ಬಿ ಕೊಟ್ಟು ಎ ಕೇಳಬಹುದು. ಸೊ ಹಿಂಗಿದ್ದಾಗ ನಾವು ಸಿಂಪಲ್ ಆಗಿ ಏನ್ ಮಾಡ್ಬೇಕು ಅಂದ್ರ, ಇದರಲ್ಲಿ 15, 20 ದೊಡ್ಡದು ಯಾವ್ದೈತ್ರಿ? 20. ಮೇಲೆ ಗುಣಿಸ್ಬೇಕು, ಕೆಳಗ ಕಳಿಬೇಕು. ಸೊ ಇದು ನಾವು ಈ ವಿಧಾನದಲ್ಲಿನೇ ನೋಡ್ಕೋಬೇಕು. ಅದೇ ಒಂದ್ ವೇಳೆ ಎ ಒಂದು ಕೆಲಸ 5 ದಿನದಾಗ, ಬಿ 10 ದಿನದಾಗ ಇಬ್ರು ಸೇರಿ ಅಂತ ಕೇಳಿದ್ರ ಅವಾಗ ಮೇಲ್ ಗುಣಿಸ್ಬೇಕು, ಕೆಳಗ ಕೂಡಿಸ್ಬೇಕು. ಸೊ ಈ ಮೆಥಡ್ x into y by x plus y. ಇಲ್ಲಿ ಮೇಲೆ ಗುಣಿಸ್ಬೇಕು, ಕೆಳಗ ಕಳಿಬೇಕು. ಯಾಕಂದ್ರೆ ಎ ಬಿ ಇಬ್ರದ್ ಕೊಟ್ಟು ಒಬ್ರದ್ ಕೊಟ್ಟು ಮತ್ತೊಬ್ರು ಕೇಳ್ಯಾರ. ಸಿಂಪಲ್, ಇಲ್ಲಿ ಮೈನಸ್ ಇರೋದ್ರಿಂದ ಮೊದಲು ಸಬ್ಟ್ರಾಕ್ಷನ್ ಮಾಡ್ಕೊಳ್ರಿ. 20ರಲ್ಲಿ 15 ಹೋದ್ರೆ 5, 5 ಒಂದ್ಲೆ 5 ಮೂರ್ಲೆ 23ಲೆ 60. ಎಸ್, 60 ಉತ್ತರ ಆಗಿರುತ್ತೆ ಸ್ನೇಹಿತರೆ. ಬಿ ಒಬ್ನ ಮಾಡಿದ್ರೆ 60, ಎ ಬಿ ಇಬ್ರು ಸೇರಿ ಮಾಡಿದ್ರೆ 15, ಎ ಒಬ್ನ ಮಾಡಿದ್ರ 20 ದಿವಸ. ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ 60 ಸ್ನೇಹಿತರೆ. ಎಸ್, ಸೊ ಇಷ್ಟು ಇವತ್ತಿನ ತರಗತಿಯಲ್ಲಿ ಈ ಹಿಂದೆ ವಿವಿಧ ಪರೀಕ್ಷೆಗಳಲ್ಲಿ ಕೇಳಿದ ಪ್ರಶ್ನೆಗಳನ್ನ ನಾನು ತಮ್ಮೊಂದಿಗೆ ಬಿಡಿಸಿದ್ದೀನಿ. ಹೀಗೆ ನಿರಂತರ ತರಗತಿಗಳಿಗಾಗಿ ನಮ್ಮ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ ಅಂತ ಹೇಳ್ತಾ, ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಕೊಪ್ಪಳ ಏನಂದ್ರೆ ಮೊಬೈಲ್ ಆ್ಯಪ್ ಏನೈತಿ, ಡಿಸ್ಕ್ರಿಪ್ಷನ್ ಬ್ಯಾಕ್ ಲಿಂಕ್ ಅನ್ನ ಹಾಕಲಾಗಿದೆ. ಸೊ ಆಸಕ್ತರು ಆ ಲಿಂಕ್ ಮೂಲಕ ಅದನ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಪ್ಲಸ್ ತರಗತಿಗಳು, ಈ ರೀತಿಯ ತರಗತಿಗಳು ನಿಮಗೆ ಚಾಪ್ಟರ್ ವೈಸ್ GPSTR ಕೋರ್ಸ್, HSTR ಕೋರ್ಸ್, PSTR ಕೋರ್ಸ್ಗಳು ಲಭ್ಯವಿರುತ್ತವೆ. ಇದರ ಸದುಪಯೋಗವನ್ನ ಪಡಿಸ್ಕೊಳ್ರಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿ ಹೋಗೋಣ. ಧನ್ಯವಾದಗಳು ಸ್ನೇಹಿತರೆ.